ನೀವೇನಾದರೂ ಹಸಿವೆಯಿಂದ ಬಳಲ್ತಾ ಇದ್ದೀರಾ ಅಥವಾ ಊಟ ಮಾಡಿದ ತಕ್ಷಣ ಏನಾದರೂ ಶರೀರದಿಂದ ಪಚಿಸ್ತಾ ಇಲ್ವಾ ನಿಮಗೆ? ರಾತ್ರಿ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಯಾವಾಗಲೂ ಊಟ ಮಾಡಿದ ತಕ್ಷಣ ಭಾಳ ಸಮಸ್ಯೆ ಆಗ್ತಾ ಹೋಗುತ್ತೆ, ಪಚಿಸೋದು ಅಪಚ ಆಗ್ತಾ ಹೋಗುತ್ತೆ, ಉಂಡನ್ನು ಕರಗೋದೇ ಇಲ್ಲ ಅಂಥವರಿಗೆ ಈ ಒಂದು ಆಸನ ಬನ್ನಿ ಮಾಡೋಣ. ನೋಡಿ, ನೀವು ಈ ಆಸನ ಹೆಸರು ಊಟ ಮಾಡಿದ ತಕ್ಷಣ, ನೋಡಿ ಊಟ ಮಾಡಿದ ತಕ್ಷಣ ಆಸನ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಊಟ ಮಾಡಿದ ತಕ್ಷಣ ನೀವು ಹೊಟ್ಟೆ ಬಿರಿಯಂಗೆ ಊಟ ಮಾಡಿದ್ರೂ ಕೂಡ ಈ ಒಂದು ಆಸನವನ್ನು ಆರಾಮವಾಗಿ ಮಾಡಬಹುದು. ಊಟ ಮಾಡಿದ ನಂತರ ನೋಡಿ, ಊಟ ಮಾಡಿದ ತಕ್ಷಣ 200ರಿಂದ 400ರವರೆಗೆ 400 ಹೆಜ್ಜೆಗಳನ್ನು ನಡೆದು ಬಿಟ್ಟು ನೀವು ಬನ್ನಿ. ಮನೆಯಲ್ಲಿ ಬಂದುಬಿಟ್ಟು ಇದು ಚಂದ ಒಳ್ಳೆಯ ಮೆತ್ತನೆ ಹಾಸಿಕೊಂಡು, ಯೋಗ ಮ್ಯಾಟ್ ಆಗಿರ್ಬೋದು, ಪಿಲ್ಲು ಆಗಿರ್ಬೋದು, ಅದನ್ನು ತೆಗೆದುಕೊಂಡು ಈ ರೀತಿ ಹಾಸಿ ನೀವು ಈ ರೀತಿ ವಜ್ರಾಸನದಲ್ಲಿ ಕೂಡಬೇಕು. ನೋಡಿ, ಈ ಭಾಳ ಜನ ಈ ಥರ ಕೂಡ್ತಾರೆ, ಈ ರೀತಿ ಕೂಡ ಭಾಳ ತಪ್ಪಾಗ್ತದೆ. ನಾವು ಇಲ್ಲಿ ಮರ್ಮ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಮರ್ಮ ಕಲೆ ಅಂತ. ಈ ಮರ್ಮ ಈ ಥರ ಟಚ್ ಆಗಿರಬೇಕು. ಕೆಳಗಿನ ಭಾಗ ಈ ಪಾದ ಎದ್ದು ಕಡೆಯಿಂದ ಈ ರೀತಿ ಈ ಪೊಸಿಷನ್ ಮೇಲೆ ಕೂಡ್ತೀವಿ. ಕೂಡಿದ ತಕ್ಷಣ ಎರಡೂ ಕೈಗಳನ್ನ ಮೊಳಕಾಲ ಮೇಲೆ ಪ್ಲೇಸ್ ಮಾಡ್ತೀವಿ. ನಮ್ಮ ದೃಷ್ಟಿ ನೇರವಾಗಿರಬೇಕು, ಬೆನ್ನು ಮಣಿ ಸರ ಹೀಗಿರಬಾರ್ದು, ಹೀಗಿರಬೇಕು. ಹೀಗಿದ್ದಾಗ ಸುಷುಮ್ನ ನಾಡಿ, ಈಡ, ಪಿಂಗ್ಳ ನಾಡಿ ಎರಡೂ ಜಾಗೃತವಾಗಿ ನಮ್ಮ ಸುಷುಮ್ನ ನಾಡಿಯಲ್ಲಿ ಪ್ರಾಣವಾಯುವಿನ ಗತಿ ಚೆನ್ನಾಗಿ ಹರಿಯುತ್ತೆ. ಮತ್ತು ನೀ ಬೆಂಡ್ ಮಾಡಿದಾಗ ರಕ್ತ ಹೆಚ್ಚಿನ ಪ್ರಮಾಣದಲ್ಲಿ ಜಠರಕ್ಕೆ ಹೋಗ್ತಾ ಹೋಗುತ್ತೆ, ಅಂದರೆ ಹೊಟ್ಟೆಗೆ ಹೋಗಿ ಅಲ್ಲಿ ಪಚಿಸುವಂಥ ಶಕ್ತಿ ಜಾಸ್ತಿ ಮಾಡುತ್ತೆ ಈ ಪೊಸಿಷನ್ ಮೇಲೆ ಕುಂತಾಗ. ಅದಕ್ಕೆ ವಜ್ರಾಸನ ಮಾಡಬೇಕು. ಊಟ ಆದ ಬಳಿಕ ಯಾವ ಆಸನ ಮಾಡುವ ಹಾಗಿಲ್ಲ, ಆದರೆ ವಜ್ರಾಸನ ಸ್ಪೆಷಲ್, ಬಹಳ ವಿಶೇಷ ಆಸನ ಇದು. ಊಟ ಮಾಡಿದ ತಕ್ಷಣ ಆಸನ ಮಾಡಬೇಕಾ? ಆಶ್ಚರ್ಯ, ಆದರೆ ಮಾಡಬಹುದು. ಈ ರೀತಿ ಕುಂತಾಗ ಪಚನ ಕ್ರಿಯೆ ಸರಾಗವಾಗುತ್ತೆ. ನಿಮಗೆ ಬ್ಲೋಟಿಂಗ್ ಆಗೋದಾಗಿರ್ಬೋದು, ಅಪಚ ಆಗಿರಬಹುದು, ಎದೆ ಉರಿ ಆಗಿರಬಹುದು, ಈ ಎಲ್ಲವನ್ನು ಇದು ಕಡಿಮೆ ಮಾಡುವುದಕ್ಕೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ನೀವು ಆರಾಮಾಗಿ ಮಾಡ್ಕೊಳ್ಳಿ. ನೀ ಪೇನ್ ಜಾಸ್ತಿ ಇದ್ದರೆ ಮಾಡೋಕ್ಕೆ ಹೋಗ್ಬೇಡಿ. ಒಂದು ವೇಳೆ ಭಾಳ ಮಾಡಲೇಬೇಕಪ್ಪ ಅಂತಂದರೆ ನೀವು ಈ ರೀತಿಯ ಹಾಸೋದಕ್ಕಿಂತ ಬಹಳ ಮೆತ್ತನೆಯ ಹಾಸಿಗೆಯನ್ನು ಹಾಸಿಕೊಂಡು ನೀವು ಅಭ್ಯಾಸ ಮಾಡಿ. ಬಹಳ ಅದ್ಭುತವಾದಂತಹ ಒಂದು ಪರಿಣಾಮ ಬೀರುತ್ತೆ, ಅನುಮಾನನೇ ಇಲ್ಲ. ಪ್ರಯತ್ನ ಮಾಡಿ ನೋಡಿ. ಇವು ಜನರಿಗೆ ಹೆಂಗಿರುತ್ತೆ ಗೊತ್ತಾ? ಫ್ರೀಯಾಗಿ ಸಿಕ್ಕರೆ ಅನುಮಾನ ಬರುತ್ತೆ. ಹೆಂಗಿರುತ್ತೆ ಅಂದರೆ ಇವಕ್ಕೆ 2 ಲಕ್ಷ 3 ಲಕ್ಷನೇ ಕೊಡಬೇಕು, 2 ರೂಪಾಯಿ 3 ರೂಪಾಯಿ ನಡೆಯಂಗಿಲ್ಲ. ಅದಕ್ಕೆ ಇವು ಚೆನ್ನಾಗಿ ನೀವು ಅಭ್ಯಾಸ ಮಾಡಬೇಕು. ಮಾಡಿ ಖಂಡಿತ ಇದರ ರಿಸಲ್ಟ್ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.